ಸೊ ಗೈಸ್ ನೋಡ್ರಿ ಫುಲ್ ಫಾಗ್. ನೋಡ್ರಿ ಗೈಸ್ ನೋಡ್ರಿ सुचतंय गैस. लक्षातच नाही आमच्या गोपुर आणलाय. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದಿರಿ ಎಲ್ಲರೂ? ಹೋಪ್ಸೋ ಚಲೋ ಅದಿರಿ ಅಂತ ಅನ್ಕೋತೀನಿ. ನೋಡಿರಿ ಗೈಸ್, ಇವತ್ತು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಯಾಕಂದ್ರೆ ಏನದ ಲಾಗ್ನಾಗ ಅಂದ್ರೆ ಇವತ್ತು ಆಲ್ರೆಡಿ ನೀವು ನಂದು ಥಂಬ್ನೇಲ್ ನೋಡಿನೂ ಗೆಸ್ ಮಾಡಿರ್ಬೋದು. ಇವತ್ತು ನೋಡ್ರಿ ನಮ್ಮ ಸೋನದಿದ ಪ್ರೀ ವೆಡ್ಡಿಂಗ್ ಶೂಟ್ ಐತಿ. ಸೊ ಅದಕ್ಕೆ ಅರ್ಲಿ ಮಾರ್ನಿಂಗೇ ಹೋಗಾತೀವಿ. ಯಾವ್ದೈತಿ ಫಸ್ಟ್ ಲೊಕೇಶನ್ ಅಂತ ಹೇಳಿ ನೀವು ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ರಿ ಮತ್ತು ಕಮೆಂಟ್ ಮಾಡಿ ಹೇಳ್ರಿ ನನಗೆ ಯಾವ ಪ್ಲೇಸ್ ಐತೆ ಅಂತ ಹೇಳಿದ್ದು. ಈಗ ನೋಡ್ರಿ ಎಲ್ಲ ರೆಡಿ ಆಗಿವಿ, ಎಲ್ಲರೂ ಹೋಗಾತೀವಿ. ನಾನು, ವಿನೋದದ ಮತ್ತು ಜೀಜು, ಸೋನು ದಿದ್ದಿ. ಈಗ ಫ್ಲಾಸ್ ಅದು ತೊಗೊಂಡ್ಲ ಸೋನು ದಿದ್ದಿಗೆ ಬೇಕಾಗಿತ್ತು, ಅದು ತೊಗೊಂಡು ಹೊಂಟೀವಿ. ಸೊ ಗೈಸ್ ನೋಡ್ರಿ ಎಷ್ಟು ಮಸ್ತ್ ಫಾಗ್ ಐತಿ, ಎಷ್ಟು ಮಸ್ತ್ ಐತಿ. ಭಾಳ ಅಂದ್ರೆ ಭಾಳ ಥಂಡಿ ಐತಿ ಗೈಸ್. ನೀವು ಇದು ಪ್ಲೇಸ್ ಯಾವ್ದೈತೆ ಅಂತ ಹೇಳಿ ಗೆಸ್ ಮಾಡಿ ಹೇಳ್ರಿ ನನಗೆ ಕಮೆಂಟ್ ಸೆಕ್ಷನ್ನಾಗ. ಸೊ ಇವತ್ತು ಶೂಟ್ ಐತಿ. ಫಸ್ಟ್ ಲೊಕೇಶನ್ ಇದೆ ನೋಡ್ರಿ. ಈಗ ಸ್ಟಾರ್ಟ್ ಮಾಡ್ಯಾಳ ಕಾಲ ಕೈ ಅಂತೇಳಿ. ನೋಡ್ರಿ ಗೈಸ್ ನೋಡ್ರಿ ಸುಸ್ತೈತ್ರಿ ಗೈಸ್. ತ್ರಾಸ ಮಾಡಿದ್ರಿ ಗೈಸ್. ತಿರುಗಿ ನಿನ್ನೆ ಹಿಡದ್ ಭಾಳ ಹೈರಾಣ ಆಗೈತ್ರಿ. ನೀರು ತಂದಲ್ಲ ಬರೋಣ ನೋಡ್ರಿ ಗೈಸ್. ಇಲ್ಲಿ ದೊಡ್ಡದು ಈಶ್ವರ ಮಂದಿರ ಐತಿ. ಈಶ್ವರ ಮಂದಿರ ಮತ್ತು ಹಾಗೆ ಫುಲ್ ವ್ಯೂ ಏನು ಮಸ್ತ್ ಐತ್ರಿ ಗೈಸ್. ನಿಮಗೆ ತೋರಿಸ್ತೀನಿ ವ್ಯೂನು. ಒಂದು ಹಾಗೆ ಮಹಾರಾಜರು ಅದಾರ ನೋಡ್ರಿ, ಇಲ್ಲಿ ನೋಡ್ಬೋದು. ನೋಡ್ರಿ ಗೈಸ್, ಇವತ್ತಿಂದ ಫಸ್ಟ್ ಶೂಟೇ ಐತಿ. ಸನ್ರೈಸ್ ಶೂಟ್ ಐತಿ. ಆಗ್ತಿತ್ತು ಇಲ್ಲೋ ಅಂತ ಹೇಳಿ ನೋಡೋಮ. ಸೊ ನೋಡ್ಬೋದು ನೀವು ಆಲ್ರೆಡಿ ಇದು ಡ್ರೋನ್ ಅದು ಎಲ್ಲ ಬಿಟ್ಟಾರ. ಎಷ್ಟು ಚಂದ ಮಾಡಾತಾರಿ ಗೈಸ್. ಟ್ರಯಲ್ ಮಾಡತ್ತಾರ ಡ್ರೋನ್ ಹಾರ್ತಿತ್ತೋ ಇಲ್ಲೋ ಅಂತ ಹೇಳಿ. ಫಾಗ್ನು ಭಾಳ ಇತ್ತಾಡಿ. ಇದು ಏನಂತ ಹೇಳಿ ನಿಮಗೆ ಏನ್ರ ಗೊತ್ತದ ಏನ್ರಿ ಗೈಸ್? ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ. ನನಗ್ರೆ ಗೊತ್ತಿಲ್ಲ, ಸೊ ಅದಕ್ಕೆ ಕಾಣತೈತಿ ನೋಡ್ರಿ. ವ್ಯೂ ಅರೆ ಟಾಪ್ ವ್ಯೂ ಏನ್ ಮಸ್ತ್ ಐತ್ರಿ ಗೈಸ್. ಎಲ್ಲಿ ಸಿಗಂಗಿಲ್ರಿ ಗೈಸ್ ಇಂಥ ವ್ಯೂ. ನಾರೇ ಭಾಳ ಅಂದ್ರೆ ಭಾಳ ಎಕ್ಸೈಟೆಡ್ ಅದೇನು ನೋಡ್ರಿ ಗೈಸ್. ಮತ್ತು ಇಷ್ಟು ಮಸ್ತ್ ಲೊಕೇಶನ್ಯಾಗ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಚಂದ ಫೋಟೋಸ್ ಬರ್ತಾವ. ಶೂಟ್ ಮಸ್ತ್ ಆಗ್ತದ ಅಂತ ತಿಳಿದೇನಿ. ನಂದಕ್ಕಿಂತ ನಮ್ಮ ದೀದಿಯರ ಭಾಳ ಎಕ್ಸೈಟೆಡ್ ಅದ. ಅಕ್ಕಿ ಅಂದ್ರೆ ಭಾಳ ಪ್ಲ್ಯಾನ್ ಮಾಡ್ಯಾಳ ಶೂಟ್ ಸಂಬಂಧ. ಸೊ ಅದಕ್ಕೆ ನೈಟ್ ಎಲ್ಲ ಆಕಿ ನಾಳೆ ನನ್ನ ಶೂಟ್ ಅಂತ ಹೇಳಿ ಅನ್ನತ್ತಿದ್ಲು. ಸೊ ಅಕ್ಕಿ ಭಾಳ ಅಂದ್ರೆ ಭಾಳ ಅಕ್ಕಿ ಎಕ್ಸೈಟೆಡ್ ಅದಾಳ ನನ್ಕಿಂತ. ನೋಡುಮ ಹೆಂಗೆಲ್ಲ ಆಗ್ತೈತೆ ಅಂತ ಶೂಟ್. ಸೊ ಈಗ ನೋಡ್ಬೋದು 3-4 ಶೂಟ್ ಆದು. ಈಗ ಇದು ಒಂದು 4th and 5th ಶೂಟ. ಇದು ನೋಡ್ರಿ ಗೈಸ್ ಎಷ್ಟು ಚಂದ ಆಗದ. ಫುಲ್ ಎಲ್ಲ ಟ್ರೆಡಿಷ್ನಲ್ ವೇನ್ಯಾಗ ಹಾಕ್ಯಾಳಕ್ಕಿ. ಒಂದೇನೋ ಪ್ಲ್ಯಾನ್ ಬೇರೆನೇ ಐತ್ರಿ ಗೈಸ್. ನೀವು ಫುಲ್ ಅದು ವಿಡಿಯೋನ ಶೇರ್ ಮಾಡ್ತೀನಿ, ಅವಾಗ ನಿಮಗೆ ಗೊತ್ತಾಗ್ತದೆ ಹೆಂಗೆಲ್ಲ ಮಾಡ್ಯಾರ ಅಂತ ಹೇಳಿ. ಈಗ ನೋಡ್ರಿ ಏನೋ ಮಾಡಾಕ್ತಾರ, ತಿನ್ನಾಕ್ತಾರ. ಹೊಶು ಆಗಿರ್ತೈತೆ ಅವರಿಗೆಲ್ಲ. ಏನು ಇವರೆಲ್ಲ ನೋಡ್ರಿ ಗೈಸ್ ನಮ್ಮ ಜೀಜು ಸ್ಟೂಡೆಂಟ್ಸ್. ಏನು ಮಸ್ತ್ ಶೂಟ್ ಮಾಡ್ಯಾರಿ ಗೈಸ್, ಜಬರ್ದಸ್ತ್. ನಾರೇ ಭಾಳ ಅಂದ್ರೆ ಭಾಳ ಲೈಕ್ ಮಾಡೀನಿ ಶೂಟ್ಗೆ. ಭಾರಿ ಮಸ್ತ್ ಆಗೈತ್ರಿ. ಟ್ರೆಡಿಷ್ನಲ್ ವೇ ಐತಿದ್ದು ಶೂಟ್. ಭಾಳ ನೀವು ಭಾಳ ಲೈಕ್ ಮಾಡ್ತೀರಂತ ಅಂದ್ಕೊಂಡಿನಿ. ಅದು ಶೂಟ್ನ ಶೇರ್ ಮಾಡಿದಾದ್ಮ್ಯಾಗ ನನಗರ ಭಾಳ ಅಂದ್ರೆ ಭಾಳ ಲೈಕ್ ಆಗದ. ನನಗರೇಪ ಶೂಟ್ ಅಂತ ಅನ್ನಿಸ್ಲೇ ಇಲ್ಲ ಗೈಸ್. ಸೇಮ್ ಒನ್ ಡೇ ಟ್ರಿಪ್ ಅನ್ನಿಸ್ತು ನೋಡ್ರಿ. ಯಾಕಂದ್ರೆ ಅಷ್ಟು ಮಜಾ ಮಾಡೀವ್ರಿ ಗೈಸ್. ಭಾಳ ಅಂದ್ರೆ ಭಾಳ ಮಜಾ ಮಾಡೀವಿ. ಸೇಮ್ ಲೈಕ್ ಎಲ್ಲ ಫ್ರೆಂಡ್ಸ್ ಅದಾರೇನು ಹಿಂಗಾಯ್ತು. ಜೀಜುನ್ ಸ್ಟೂಡೆಂಟ್ಸ್ಗಳು ಭಾಳ ಫ್ರೆಂಡ್ಲಿ ಇದ್ರು. ಹಾಗೆ ವಿನೋದ ಸಂದಿದ್ದಿ. ಜೀಜು ಅಂದ್ರೆ ಫುಲ್ ಕೂಲ್ ಮ್ಯಾನ್. ಭಾಳ ಅಂದ್ರೆ ಭಾಳ
ಫ್ರೀ ಅದಾರ, ಅವರು ಮಸ್ತ್ ಶೂಟ್ ಆಗೈತಿ. ಹೋಗುವಾಗ್ರೆ ಫುಲ್ ಜೋರ್ ಹೋಗ್ಯಾರ ಎಲ್ಲಾರು. ಬರಾಗ ನೋಡ್ರಿ ಗೈಸ್ ಎಷ್ಟು ಸರ್ಕಸ್ ಮಾಡತ್ತಾರ. ಗೇಟ್ ಕ್ಲೋಸ್ ಇತ್ಲಾ, ಸೊ ಅದಕ್ಕೆ ಸರ್ಕಸ್ ಮಾಡತ್ತಾರ ಎಲ್ಲಾರು ನೋಡ್ರಿ. सर तुम्ही आता असं घेऊन यायला पाहिजे होता. सर तुम्ही आलाय ते सर्कस करायचं नाही. तरी ಒಂದು ನಿಮಿಷ तुमच्या इथं पुराणी माझं घरी ಸೊ ಗೈಸ್ ನೋಡ್ರಿ ಇಷ್ಟೆಲ್ಲ ಇತ್ತು ಫಸ್ಟ್ ಲೊಕೇಶನ್ ಶೂಟ್ಸ್. ಏನು ಮಸ್ತ್ ಆಗ್ಯಾವ್ರಿ ಗೈಸ್ ಇಲ್ಲಿಂದ ಶೂಟ್ ಭಾರಿ ಮಸ್ತ್ ನೋಡ್ರಿ. ಎಷ್ಟು ನ್ಯಾಚುರಲಿ ಎಷ್ಟು ಚಂದ ಆಗಿತ್ತು ನೋಡ್ರಿ ಗೈಸ್ ಶೂಟ್ ಎಲ್ಲ. ಫುಲ್ ವಿಡಿಯೋ ವಿತ್ ಸಾಂಗ್ ನಿಮಗೆ ಶೇರ್ ಮಾಡ್ತೇನೆ ನಾ. ಭಾಳ ಅಂದ್ರೆ ಭಾಳ ಮಸ್ತ್ ಆಗದ. ನನಗರಿಯಪ್ಪ ಏನು ಮಸ್ತ್ ಶೂಟ್ ಮಾಡ್ಯಾರ, ಎಷ್ಟು ಭಾರಿ. ಫೋಟೋಗ್ರಾಫರ್ ಜರೂರತೆ ಬೇಡ, ಫೋಟೋಗ್ರಾಫರ್ಕಿಂತ ಡಬಲ್ ಫುಲ್ ಜೋರ್ ಅದಾರ ರೀ ಗೈಸ್ ಇವರು. ಅಷ್ಟು ಮಸ್ತ್ ಶೂಟ್ ಮಾಡ್ಯಾರಪ್ಪ. ಏನು ವಾವ್ ಅನ್ಬೇಕು, ಒಮ್ಮೆ ನೋಡೋಣ. ಅಷ್ಟು ಮಸ್ತ್ ಶೂಟ್ ಆಗೈತಿ ಫುಲ್ ಎಲ್ಲ ನೋಡ್ರಿ. ಅಂದ್ರೆ ನಿಮಗೆ ಗೊತ್ತಾಗ್ತದೆ. ಶೂಟ್ನು ಹಾಕ್ತೇನೆ ನೆಕ್ಸ್ಟ್ ವ್ಲಾಗಿಗೆ, ಶೂಟ್ದು ಹಾಕ್ತೇನೆ ಈಗ ಗೈಸ್. ಫಸ್ಟ್ ಲೊಕೇಶನ್ನಾಗೆಲ್ಲ ಶೂಟ್ ಕಂಪ್ಲೀಟ್ ಆದ ನೋಡ್ರಿ, ಭಾಳ ಮಸ್ತ್ ಆಯ್ತದು. ಈಗ ಸೆಕೆಂಡ್ ಲೊಕೇಶನ್ ಎಲ್ಲಿ ಹೋಗತ್ತೀವಿ ಅಂದ್ರೆ ಹಲ್ಸಿ ಟೆಂಪಲ್ ಹೋಗತ್ತೀವಿ ರೀ. ಅಂದ್ರೆ ಹಲ್ಸಿ ಟೆಂಪಲ್ಗೆ ಹೋಗಿ ಅಲ್ಲಿ ಶೂಟ್ ಮಾಡೋದೈತಿ. ಅಲ್ಲಿ ಏನೇನೆಲ್ಲಾನು ಮಾಡ್ತೀವಿ ಅದನ್ನೆಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ನನ್ನ ಚಾನಲ್ ಯಾರು ಹೊಸದಾಗಿ ನೋಡತ್ತಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆನೂ ಶೇರ್ ಮಾಡಿರಿ. ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡಿರಿ. ಕಂಟಿನ್ಯೂಸ್ ಆಗಿ ವಾಚ್ ಮಾಡಿರಿ, ಸ್ಕಿಪ್ ಮಾಡ್ಲಾಕ್ಕೆ ಹೋಗ್ಬೇಡ್ರಿ. ಈಗ ಟೆಂಪಲ್ಗದು ಎಲ್ಲ ರೀಚ್ ಆದೀವಿ ಗೈಸ್. ಟೆಂಪಲ್ನಾಗ ಪೂಜಾ ಅದು ಮಾಡಿಸಿದ್ದೀವಿ. ಪೂಜಾ ಮಾಡಿ ಶೂಟ್ ಮಾಡೋಕೆ ಪರ್ಮಿಷನ್ ಅದು ತೊಗೊಂಬಂದ್ರೆ ನಮ್ಮ ದಾದ ಅದು ಹೋಗಿ ಪರ್ಮಿಷನ್ ತೊಗೊಂಡಿದ್ದಾದ್ಮ್ಯಾಗ ಶೂಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ನೋಡಿರಿ ಎಷ್ಟು ಹಳೆ ಕಾಲದ ಟೆಂಪಲ್ ಐತಿ, ಎಷ್ಟು ಮಸ್ತ್ ಐತಿ ಟೆಂಪಲ್. ಅದು ನೋಡಿದ್ದೀವಿ ಎಲ್ಲ ವಿಸಿಟ್ ಮಾಡಿದಾದ್ಮ್ಯಾಗ ಗಾರ್ಡನ್ಸ್ ಅದು ನೋಡಾತಿದ್ವಿ. ಮಸ್ತ್ ಐತ್ರಿ ಗೈಸ್ ಶೂಟ್ ಮಾಡೋಕ್ಕಾರೆ ಭಾರಿ ಲೈಕ್ ಆಯ್ತಿದ್ವು. ಅಲ್ಲಿ ಮಸ್ತ್ ಶೂಟ್ ಆಗವ, ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಅವರೆಲ್ಲ ಫೋಟೋಸ್ ತೊಗೊಳತ್ತಾರೆ, ನಾವು ಒಂದು ಸ್ವಲ್ಪ ವೀಡಿಯೋಸ್ ಅದು ಮಾಡ್ಕೊಳತ್ತೀನಿ. ಸೊ ಗೈಸ್ ಈಗ ಹಲ್ಸಿ ಟೆಂಪಲ್ ದೇವ್ರ ಗುಡಿಗೆ ಬಂದೀವಿ. ಸೆಕೆಂಡ್ ವಿಡಿಯೋ ಅಲ್ಲ, ಸೆಕೆಂಡ್ ಫೋಟೋ ಶೂಟ್ ಮಾಡಕ್ಕೆ ಬಂದೀವಿ. ಸೊ ಬ್ರೈಡ್ ಗ್ರೂಮ್ ಫೋಟೋಶೂಟ್ ನಡಾತೈತಿ. ನಾ ಹಾಗೆ ಟೆಂಪಲ್ ವಿಸಿಟ್ ಮಾಡತ್ತೇನೆ. ನೋಡಬಹುದು ಟೆಂಪಲ್ ಎಲ್ಲ ತೋರಿಸ್ತೇನೆ ಎಲ್ಲ ನಿಮಗೆ. ಇದು ನೋಡ್ರಿ ಈ ಶೂಟಿಗೆ ಹಾಫ್ ವೈಟ್ ಸಾರಿ ಹಾಕೊಂಡಿದ್ಲು, ಫುಲ್ ಸೇಮ್ ಕೇರಳ ಟೈಪ್ ರೆಡಿ ಆಗಿದ್ಲು. ಭಾರಿ ಮಸ್ತ್ ಆಗಿತ್ತು ಶೂಟ್. ಅದನ್ನು ಎಷ್ಟು ಮಸ್ತ್ ಕಾಣತ್ತ ನೋಡ್ರಿ ನಮ್ಮ ದಿದಿ. ಲೈಕ್ ಜೀಜುನು ಭಾರಿ ಮಸ್ತ್ ಕಾಣತ್ತಿದ್ರು ಆ ಡೇ. ಆ ಶೂಟ್ ಮ್ಯಾಗ ಆ ಡ್ರೆಸ್ಸಿಂಗ್ ಮಸ್ತ್ ಆಗಿತ್ತು. ಅದು ಹಲ್ಸಿನ್ಯಾಗ ಯಾಕೆ ಜಲ್ದಿ ಮುಗಿಸಿದೀವಿ ಅಂದ್ರೆ ಶೂಟ್ ಮಾಳ್ವನ್ಗೆ ಹೋಗ್ಬೇಕಂತ ಮಾಡಿದ್ದೀವಿ ರೀ ಗೈಸ್. ಯಾಕಂದ್ರೆ ಸನ್ಸೆಟ್ ಶೂಟ್ ಭಾರಿ ಮಸ್ತ್ ಆಗ್ತೈತಂತಲ್ಲಿ. ಅಲ್ಲಿ ಭಾಳ ಪ್ಲ್ಯಾನ್ ಮಾಡಿದ್ದೀವಿ. ಯಾಕಂದ್ರೆ ಅಲ್ಲಿ ಶೂಟ್ ಭಾರಿ ಆಗ್ತೈತ, ಬೀಚ್ ಐತ್ಲ, ಸೊ ಅದಕ್ಕೆ ಮಸ್ತ್ ಆಗ್ತೈತಂತ ಅಂದಿದ್ದೀವಿ. ಯಾಕೆ ಹೋಗ್ಲಿಲ್ಲ ರೀ ಗೈಸ್ ಅಲ್ಲಿ. ಯಾಕಂದ್ರೆ ಇಲ್ಲೇ ಭಾಳ ಲೇಟ್ ಆಗಿತ್ತು ಹಲ್ಸಿನಾಗೆ. ಸನ್ಸೆಟ್ ಆಗಿ ಹೋಗಿತ್ತು, ಸೊ ಅದಕ್ಕೆ ಬ್ಯಾಡ್ ಅಂತ ಹೇಳಿ ಅಲ್ಲಿ ಕ್ಯಾನ್ಸಲ್ ಮಾಡಿ ಇದು ಲೇಕ್ ಕಡೆ ಬಂದೀವಿ. ಲೇಕ್ ಕಡೆನೂ ಭಾರಿ ಮಸ್ತ್ ಬಂದವ್ರಿ ಗೈಸ್ ಫೋಟೋಸ್.